ಈ ಪುನಿತ್ಕೆರೆಹಳ್ಳಿ ಇರೋ ಪಿಂಪು ಕೆಲಸ ಮಾಡ್ತಾ ಇದ್ದೋ ಪಿಂಪು ನಿನ್ಗೆ ಅದೇ ಕೆಲಸ ಲಾಯಕು ಕಣೋ. ನಿನ್ಗೆ ಹೆಂಗಿದೆ ಅಂತ ಹೇಳಿದ್ರೆ ತನ್ನ ಮೈ ಬಗಸಿ ನಿನಗೆ ಕೆಲಸ ಮಾಡಿ ಕಷ್ಟಪಟ್ಟು ದುಡಿಯೋಕೆ ನಿನ್ಗೆ ಬಂದಿಲ್ಲ. ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡಿ ಬೇರೆಯವ್ರ ಹೆಣ್ಮಕ್ಳು ತಲೆ ಹಿಡಿದು ನಿನ್ಗೆ ದುಡ್ಡು ಆ ದುಡ್ಡು ತಿನ್ನೋದೇ ಬಂದಿರೋದು. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ. ಇವತ್ತು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ಒಂದು ವಿಡಿಯೋ ಬರುತ್ತೆ. ಇನ್ನೇ ಬರ್ತಾ ಗಾಡಿಯಾಗ ಬರಲ್ಲ. ಆ ವಿಡಿಯೋದಲ್ಲಿ ಸರಿ ಸುಮಾರು 5ರಿಂದ 7 ಹಂದಿ ಗಾಂಡುಗಳು ನಾನು ನೋಡಿದೆ. ಆ ಹಂದಿ ಗಾಂಡುಗಳು ಏನ್ ಮಾಡ್ತಾರಂತ ಹೇಳಿದ್ರೆ, ಒಬ್ಬ ಅಮಾಯಕ ಮುಸಲ್ಮಾನ್ನ ಹಿಡ್ಕೊಂಡು ಡ್ರೈವರ್ನ ಅವನ್ಗೆ ಜಿಹಾದಿ, ನೀನು ಈ ಗೋಮಾಂಸ ತಗೊಂಡು ಶಿವಾಜಿನಗರಕ್ಕೆ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಯಾರಿಗೋ ಗಾಂಡು ಜಿಹಾದಿ ಅಂತ ಹೇಳ್ತಾ ಇರೋದು? ಲೇ ಲೋಫರ್, ಫಸ್ಟೇ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಕಠಿಣವಾದ ಕ್ರಮ ನಿಮ್ ವಿರುದ್ಧವಾಗಿ ಕೈಗೊಂಡಿರ್ತಾ ಇದ್ರೆ ಈ ಪರಿಸ್ಥಿತಿ ಇವತ್ತಿರ್ತಾ ಇರ್ಲಿಲ್ಲ. ಮೊದಲೇ ಒಂದು ಅಮಾಯಕ ಇದ್ರಿಸ್ ಬಾಷಾ ಪ್ರಾಣ ಹೋಯ್ತು. ನೀವು ಎಷ್ಟು ದೊಡ್ಡ ನಿಮ್ಗೆ ಗಂಡಸ್ತಾನ ಇದೆ, ಎಷ್ಟು ದೊಡ್ಡ ಗಾಂಡ್ಗಳಂತ ಇಲ್ಲೇ ತೋರಿಸ್ತಾ ಇದ್ದೀರಾ. ಒಬ್ಬನ ಮೇಲೆ 7 ಜನ ಸೇರ್ಕೊಂಡು ಹಲ್ಲೆ ಮಾಡ್ತೀರಾ. ಒಬ್ಬನ್ನ ಹಿಡ್ಕೊಂಡು ಕುಂಡ್ರಿಸಿ ಕೆಳಗಡೆ ಅವ್ನ ಕಪಾಳಕ್ಕೆ ಹೊಡೆದು ಯಾರೋ ಕೊಟ್ಟಿದ್ದು ನಿಮ್ಗೆ ಅಧಿಕಾರ? ಫಸ್ಟೇ ಆ ತರ್ಲೆ ನನ್ ಮಗ ಇದಾನಲ್ಲ ಪುನಿತ್ಕೆರೆಹಳ್ಳಿ, ಅವನ್ಗೆ ಕೊಡೋ ಜಾಗದಲ್ಲಿ ಶಾಟ್ಗಳನ್ನ ಕೊಟ್ಟಿರ್ತಾ ಇದ್ರೆ ಇವತ್ತು ಈ ಗಾಂಡುಗಳ ಟೀಮ್ ಬೆಳೀತಾ ಇರ್ಲಿಲ್ಲ. ಆ ಗೋಪಿ ಗೌಡ ಅಂತೆ, ಗೋಪಿ ಗೌಡನೋ ಬೇರೆ ಯಾವ್ದೋ ಡಾ ಇರ್ಬೇಕು ಅವನು. ನಿಮ್ಗೆ ಇದು ಬಿಟ್ರೆ ಬೇರೆ ಕೆಲಸ ಇಲ್ಲ. ಶ್ರೀರಾಮನ ಹೆಸರಲ್ಲಿ, ಗೋಮಾತೆಯ ಹೆಸರಲ್ಲಿ ನೀವು ಬಂದ್ಬಿಟ್ಟು ದಬ್ಬಾಳಿಕೆ ನಡೆಸ್ತಾ ಇದ್ದೀರಾ, ಅಮಾಯಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಾ. ಶ್ರೀರಾಮ ಯಾವತ್ತೂ ಹಲ್ಲೆ ಮಾಡಿ ಅಂತ ಯಾರತ್ರನೂ ಯಾರಿಗೂ ಹೇಳಿರ್ಲಿಲ್ಲ, ಆಯ್ತಾ? ದೇವ್ರ ಹೆಸರಲ್ಲಿ ನೀವು ಮಾಡ್ತಾ ಇರೋದು ಪುಂಡ್ರ ಕೆಲಸ, ದೆವ್ವಗಳ ಕೆಲಸ ಮಾಡ್ತಾ ಇರೋದು ನೀವು. ನಾನು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಏನಂತ ಹೇಳಿದ್ರೆ, ಇದೇನು ತನ್ನದೇ ಆದ ಒಂದು ಟೀಮ್ ಮಾಡ್ಕೊಂಡು ಹೋರಾಡ್ತಾ ಇದ್ದಾರೋ, ಇವ್ರಿಗೆ ದುಡಿಯಕ್ಕೆ ಶಕ್ತಿ ಇಲ್ಲ, ಹೋಗಿ ಕಷ್ಟ ಬಿದ್ದು 4 ರೂಪಾಯಿ ದುಡಿಬೇಕಂತ ಇವ್ರಿಗಿಲ್ಲ. ಎಲ್ಲೋ ಯಾವನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ, ಇಂಥ ಗಾಡಿ ಹೋಗ್ತಾ ಇದೆ ಅಂತ, ಆ ಗಾಡಿಯಲ್ಲಿ ಗೋವುಗಳು ಇರ್ಬೇಕು, ಮಾಂಸ ಇರ್ಬೇಕು, ಇಂಥ ಇನ್ಫಾರ್ಮೇಶನ್ ಕೊಟ್ಟಿದ್ಮೇಲೆ ಇಂಥ ಒಂದು ನಾಮರ್ದ ಗುಂಪು ಹೋಗಿ ಅಲ್ಲಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ನಾಳೆ ದಿವಸ ಯಾರಾದ್ರೂ ಪ್ರಾಣಕ್ಕೆ ಇನ್ನೂ ಅಪಾಯಗಳು ಆಗಕ್ಕಿಂತ ಮುಂಚೆ ಈ ಟೀಮನ್ನ ಹಿಡಿದು ಒದ್ದು ತಿಕ್ಕದ ಮೇಲೆ ಒಳಗಾಕಿ. ಹಮಾರೆ ಪುನಿತ್ಕೆರೆಹಳ್ಳಿ ಇರೋ ಪಿಂಪು ಕೆಲಸ ಮಾಡ್ತಾ ಇದ್ದೋ ಪಿಂಪು, ನಿನ್ಗೆ ಅದೇ ಕೆಲಸ ಲಾಯಕು ಕಣೋ. ನಿನ್ಗೆ ಹೆಂಗಿದೆ ಅಂತ ಹೇಳಿದ್ರೆ ತನ್ನ ಮೈ ಬಗಸಿ ನಿನಗೆ ಕೆಲಸ ಮಾಡಿ ಕಷ್ಟಪಟ್ಟು ದುಡಿಯೋಕೆ ನಿನ್ಗೆ ಬಂದಿಲ್ಲ. ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡಿ ಬೇರೆಯವ್ರ ಹೆಣ್ಮಕ್ಳು ತಲೆ ಹಿಡಿದು ನಿನ್ಗೆ ದುಡ್ಡು ಆ ದುಡ್ಡು ತಿನ್ನೋದೇ ಬಂದಿರೋದು. ಗೋ ಮಾಂಸ ತಗೊಂಡೋಗ್ತಾ ಇರೋ ಗಾಡಿಗಳು, ಗೋಗಳು ತಗೊಂಡೋಗ್ತಾ ಇರೋ ಗಾಡಿಗಳನ್ನ ಬಿಟ್ರೆ, ಹಿಡಿಯೋದ್ ಬಿಟ್ರೆ ಬೇರೆ ಯಾವ ಕೆಲಸ ಬರುತ್ತೆ ಗಾಂಡು? ನಿನಗೆ ಯಾವ ಕೆಲಸ ಬರುತ್ತೆ ಹೇಳು? ಎಲ್ಲಾರು ನನಗೆ ಹೇಳ್ತಾರೆ, ಮೇಡಮ್ ನೀವು ವಿಡಿಯೋ ಮಾಡ್ಬೇಕಾದ್ರೆ ನಿಮ್ ಪದಗಳ ಮೇಲೆ ಹಿಡಿತಾ ಇರ್ಲಿ ಅಂತ. ವ್ಯೂಸ್ಗೋಸ್ಕರ ವಿಡಿಯೋ ಮಾಡಲ್ಲ, ಕಮೆಂಟ್ಗೋಸ್ಕರ ವಿಡಿಯೋ ಮಾಡಲ್ಲ, ಆಗ್ತಾ ಇರೋ ಅನ್ಯಾಯಕ್ಕೋಸ್ಕರ, ಅನ್ಯಾಯ ಆಗ್ಬಾರ್ದು ಅಂತ ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಇದ್ರಲ್ಲಿ ನಾನು ಪದಗಳನ್ನ ಹಿಡಿತಾ ಇಟ್ಕೊಂಡ್ ಮಾತಾಡ್ಬೇಕಾ? ಹೊಟ್ಟೆ ಉರಿಯೋರ್ದ್ ಯಾರ್ದು? ಜಿಹಾದಿ ಅಂತಾನಲ್ಲ ಅವನು, ಜಿಹಾದಿ. ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡಿ ಮಾತಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನಿಮ್ಮ ಅಪ್ಪನಷ್ಟು ನಾನು ಮಾತಾಡೋದು ನನಗೂ ಬರುತ್ತೆ. ಜಿಹಾದಿ, ನೀನ್ ಒಬ್ಬನೇ ತಂದೆ, ಒಬ್ಬಳೇ ತಾಯಿಗೆ ಹುಟ್ಟಿರ್ತಾ ಇದ್ರೆ ನೀನು ಒಬ್ಬನ್ನ ಕರ್ಕೊಂಡೋಗು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದೆ. ಗಾಂಡುಗಳು ಟೀಮ್ ಮಾಡ್ಕೊಂಡು ಈ ತರ ಹಲ್ಲೆ ಮಾಡ್ತಾ ಇರ್ಲಿಲ್ಲ. ಲೇ ಗಾಂಡು, ಗುಬ್ಬಾಳ್ ತಲೆ ಹಿಡ್ಕರ್ರ, ಇನ್ ಮೇಲೆ ನಿಮ್ಗ್ ತಿಕ್ಕದಲ್ಲಿ ದಮ್ಮಿದ್ರೆ ನೀವ್ ಎಷ್ಟು ಜನ ಇರ್ತೀರೋ ಅಷ್ಟು ಜನದ ಜೊತೆ ಫೈಟ್ ಮಾಡ್ರೋ. ಒಬ್ಬನ ಮೇಲೆ ಏನ್ರೋ ನಿಮ್ ಗಂಡಸ್ತಾನ ತೋರಿಸ್ತೀರಾ? ಗೋಮಾತೆ ಹೆಸರಲ್ಲಿ ಏನಕ್ರೋ ಈ ತರ ದಪ್ಪ ಮಾಡ್ತೀರಾ? ಶ್ರೀರಾಮನ ಹೆಸರಲ್ಲಿ ಏನಕ್ರೋ ಈ ತರ ತರಲೆ ಕೆಲಸ ಮಾಡ್ತೀರಾ? ಯಾವತ್ತು ಯಾವ ಧರ್ಮ ದೇವ್ರಿಗೂ ಆಗ್ಲಿ, ಯಾರಿಗೂನು ಯಾರ ವಿರುದ್ಧವಾಗ್ಲಿ ಈ ತರ ಎಲ್ಲ ನೀವು ದಬ್ಬಾಳಿಕೆ ಮಾಡಿ ಅಂತ ಹೇಳ್ಕೊಂಡಿಲ್ಲ. ಆ ದೇವ್ರೆ ಸ್ವತಃ ಅನ್ಕೊಂಡಿರ್ತಾ ಇರ್ಬೇಕು, ನನ್ನ ಹೆಸರಲ್ಲಿ ಎಷ್ಟು ಇವರು ತಪ್ಪು ಕೆಲಸಗಳನ್ನ ಮಾಡ್ತಾ ಇದಾರಲ್ಲ ಅಂತ. ನಿಮ್ಮನ್ನ ಆ ದೇವ್ರ ಶಾಪನು ತಟ್ಟುತ್ತೆ, ಆ ಗೋಮಾತೆ ಶಾಪನು ತಟ್ಟುತ್ತೆ. ರೈತರು ಮಾರ್ಬೇಕಾದ್ರೆ ರೈತರ ಹತ್ರ ಹೋಗಿ ಪ್ರಶ್ನೆ ಮಾಡ್ರಿ, ಏನಕ್ಕೆ ನೀವು ಮಾರ್ತೀರಂತ. ಕೊಂಡ್ಕೊಂಡ್ ಬರೋವನ್ಗೆ ತಗೊಂಡವನ ಹತ್ರ ಏನ್ ಪ್ರಶ್ನೆ ಮಾಡ್ತೀರಾ? ಯಾಕೆ ನಿಮ್ ತಿಕ್ಕದಲ್ಲಿ ದಮ್ಮಿಲ್ವಾ ಪ್ರಶ್ನೆ ಮಾಡಕ್ಕೆ?
ಏನಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಸರಿಯಾಗಿ ಇಕ್ತಾರೆ ಆಪ್ ಗುನ್ನ ನಿಮಗೆ, ಅದಕ್ಕೋಸ್ಕರ ಅಲ್ಲಿ ಪ್ರಶ್ನೆ ಮಾಡಲ್ಲ. ಎಲ್ಲೋ ಯಾವನ ತಗೊಂಡೋಗ್ತಾನೆ ಅವನಿಂದ ಹೋಗ್ಬಿಡ್ತೀರಾ. ಹುಷಾರ್, ಇನ್ಮೇಲೆ ಇದ್ದೇ ಮಾಡಿದ್ರೆ ಸರಿಯಾಗಿರಲ್ಲ. ಆಮೇಲೆ ಬೇರೆ ತರ ನಾವು ಏನ್ ಬೇಕಾದ್ರೂ ಮಾಡಬಹುದು. ನೀವು ಎಂತ ಗಾಂಡ್ಗಳು ಗೊತ್ತಾ, ಎಲ್ಲಿ ನಿಮಗೆ ಸೇಫ್ಟಿ ಆಗಿರುತ್ತೋ, ಸೇಫ್ ಆಗಿ ಜಾಗ ಇದ್ದು ಎಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೋ ಅಲ್ಲೋಗೋ ಗಾಂಡುಗಳು. ನಿಮ್ ತಿಕ್ಕದಲ್ಲಿ ದಮ್ಮಿದ್ರೆ ಅಷ್ಟು ಪಬ್ಲಿಕ್ ಅಲ್ಲಿ ಮಾಡ್ರಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಫಸ್ಟು ನಾನು ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳಲ್ಲಿ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಏನಂತ ಹೇಳಿದ್ರೆ, ಈ ದರಿದ್ರ ಟೀಮನ್ನ, ಪುನೀತ್ ಕೆರೆಹಳ್ಳಿ ಟೀಮನ್ನ, ಏನ್ ಗೋಮಾತೆ ಹೆಸರಲ್ಲಿ ಇವರು ಈ ಎಲ್ಲಾ ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದಾರೋ ಇವ್ರನ್ನ ಒದ್ದು ಫಸ್ಟ್ ಒಳಗಾಕಿ, ಅದು ಒಳಗಾಕ್ರಿ ಅಂದ್ರೆ ಪುಕ್ಸಾಟಿ ಊಟ ಕೊಡಕ್ ಒಳಗಾಕಬೇಡಿ. ಇವ್ರನ್ನ ಕಠಿಣವಾದ ಶಿಕ್ಷೆ ಆಗ್ಬೇಕು. ಇವ್ರಿಗೆ ಸರಿ ಸುಮಾರು ಅಂದ್ರೆ 7 ವರ್ಷ ಒಳಗಾಕಿ, ಅದು ಬೇಲ್ ಸಿಗದೆ